ಹಲೋ ಗೈಸ್, ವೆಲ್ಕಮ್ ಟು ಕೆ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರೋಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ. ಸೊ ಗೈಸ್, ಯಾವುದನ್ನು ಡಿಲೇ ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ತುಂಬಾ ಕನ್ಫ್ಯೂಷನ್ ಇರುವಂಥ ವಿಷಯ, ತುಂಬಾ ಕ್ವಶನ್ಸ್ ಬರ್ತಾನೆ ಇದೆ. ಬ್ರೋ ಕಾಟೇರ ಪ್ಯಾನ್ ಇಂಡಿಯಾ ಅಂದಿದ್ರಿ ಎಲ್ಲಿ? ನಾನು ಲಾಸ್ಟ್ ವೀಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ ಆಯಿತಾ. ನೋಡಿ, ಜನವರಿ 26 ರಿಲೀಸ್ ಆಗಬೇಕು. ಆಗಲಿಲ್ಲ ಅಂದರೆ ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದು ಫೆಬ್ರವರಿಲಾಗುತ್ತೆ ಅಂತ ಆಯಿತು. ಅದರಲ್ಲಿ ಕೆಲವರು ಕ್ವಶನ್ ಕೇಳಿದ್ದಾರೆ ಪ್ರಸನ್ನ ಅವರು, ಲೈಕ್ ಕಾಟೇರ ಸಿನಿಮಾ ಪ್ಯಾನ್ ಇಂಡಿಯಾ ಆಗಲ್ವಾ ಬ್ರೋ ಅಂತ. ಇದು ನಾನು ಹೇಳಿರೋ ರೀತಿ ನನ್ನನ್ನು ಕೇಳ್ತಿದ್ದೀರಲ್ಲ, ಆದರೆ ಇದು ಹೇಳಿರುವಂಥದ್ದು ತರುಣ್ ಸುಧೀರ್ ಅವರೇ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ, ಆಗುತ್ತೆ ಗುರು. ನಾನು ಪ್ರೆಡಿಕ್ಷನ್ ಮಾಡಿದ್ದೆ ಸುಮ್ಮನೆ ಅಷ್ಟೇ. ಅಂದರೆ ಇದಾಗುತ್ತೆ, ಈ ಥರ ಕಾಂತಾರ ರೀತಿ ಎಲ್ಲರಿಗೂ ವರ್ಲ್ಡ್ ವೈಡ್ ಎಲ್ಲರಿಗೂ ರೀಚ್ ಆಗುತ್ತೆ ಎಲ್ಲರಿಗೂ. ಯಾಕೆಂದರೆ ನನ್ನ ಫ್ರೆಂಡ್ಸೇ ಹೇಳ್ತಿರೋವಂಥದ್ದು, ಅವರೇ ಕೇಳ್ತಿದ್ದಾರೆ ಕೇರಳದಲ್ಲಿ ಮಲಯಾಳಂ ರಿಲೀಸ್ ಇಲ್ಲ, OTT ಯಾವಾಗ ಬರುತ್ತೆ ಕನ್ನಡದಲ್ಲೇ ನೋಡ್ಕೊತೀನಿ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತಲ್ಲ, ನನ್ನ ಫ್ರೆಂಡ್ಸೇ ನನ್ನನ್ನು ಕೇಳಬೇಕಾದ್ರೆ ನನಗೆ ಗೊತ್ತಾಗಿದೆ, ಓಕೆ ಆಲ್ ಓವರ್ ಇಂಡಿಯಾದಲ್ಲಿ ಡಿಮ್ಯಾಂಡ್ ಬಂದಿದೆ ಕಾಟೇರಾಗೆ ಅಂತ. ನಾನು ಕೇಳ್ತಿರೋದು ನನ್ನ ಮೇಲೆ ನಂಬಿಕೆ ಇಲ್ಲ, ಓಕೆ ಬಿಡಿ. ತರುಣ್ ಸುಧೀರ್ ಅವ್ರ ಮೇಲಿಲ್ವಾ? ಅವರೇ ಸ್ವತಃ ನ್ಯೂಸಲ್ಲಿ ಬಂದು TV9 ನ್ಯೂಸಲ್ಲೇ ಬಂದು ನೋಡಿ ಹೇಳಿದ್ದಾರೆ. ನೀವು ಬೇಕಿದ್ರೆ TV9 ನ್ಯೂಸ್ನ ಹಾಕ್ಕೊಂಡು ನೋಡಿ, ಯೂಟ್ಯೂಬಲ್ಲೇ ಸಿಗುತ್ತೆ. ತರುಣ್ ಸುಧೀರ್ ಅವರೇ ಹೇಳಿರೋವಂಥ ಮಾತು ನಿಮಗೆ ಸಿಗುತ್ತೆ ಆಯಿತಾ. ನಾನು ಏನಕ್ಕೆ ಇದನ್ನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಕಾಟೇರ ಪ್ಯಾನ್ ಇಂಡಿಯಾನ ಆಗ್ತಾ ಇಲ್ವಾ, ರಿಲೀಸ್ ಆಗಲಿಲ್ವಾ ಬ್ರೋ, ಇವತ್ತಾಗುತ್ತೆ ಅಂತ ಹೇಳಿದ್ರಿ. ಇದು ಕ್ವಶನ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಇದನ್ನು ನಾನು ಆನ್ಸರ್ ಮಾಡೋದು ತುಂಬಾ ಮುಖ್ಯವಾಗಿತ್ತು ಅಂತ ನನಗೆ ಅನ್ನಿಸ್ತು, ಸೊ ಹೇಳ್ತಾ ಇದ್ದೀನಿ. ಹಾಗೆಯೇ ಈಗ ಎರಡನೇ ಪ್ರಶ್ನೆ ಬಂದು ಕಾಂತಾರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ಬ್ರೋ ಅಂತ ನನಗೆ ಲಾಸ್ಟ್ ವೀಡಿಯೋದಿಂದನೂ ಬರ್ತಾನೆ ಇದೆ ಈ ಕಮೆಂಟು. ನಾನೇನು ನೋಟಿಸ್ ಮಾಡಿಲ್ಲ ಅಂತಲ್ಲ, ನೋಡ್ತಾ ಇದ್ದೀನಿ. ಹೇಳೋಣ ನನಗೆ ಅಪ್ಡೇಟ್ ಸಿಗಲಿ ಹೇಳೋಣ ಅಂತ. ಆದರೆ ಸದ್ಯಕ್ಕೆ ಹೇಳಿರೋಂಥ ವಿಷಯ ಹೇಳೋದಾದರೆ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಶೂಟಿಂಗ್ ಸ್ಟಾರ್ಟ್ ಬಗ್ಗೆ ಮಾತ್ರ ನನ್ನ ಹತ್ರ ಇರೋವಂಥ ಅಪ್ಡೇಟ್ನ ನಾನು ಹೇಳ್ಕೊತೀನಿ. ರೀಸೆಂಟಾಗಿ ಮಂಗಳೂರಿಗೆ ಬಂದಿದ್ದರು, ನೀವೇ ನೋಡಿದ್ದೀರಾ, ಬ್ಯಾಚುಲರ್ಸ್ ಪಾರ್ಟಿಯ ಪ್ರೀಮಿಯರ್ ಶೋ ಅಲ್ಲಿದ್ದರು ರಿಷಬ್ ಶೆಟ್ಟಿ ಅವರು. ಇದಿಷ್ಟು ಆಗಿರುವಂಥದ್ದು. ಆದರೆ ನಿಮಗೆ ಕಾಂತಾರ ಬಗ್ಗೆ ನಾನು ಹೇಳೋದಾದರೆ, ಶೂಟಿಂಗ್ ಬಗ್ಗೆ ಅಂದರೆ ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದರೆ, ನನಗೆ ಸ್ವತಃ ಅಂದರೆ ನಾವು ಸಿನಿಮಾದೊಂದು ಗ್ರೂಪಲ್ಲಿದ್ವಿ, ಅದರಲ್ಲಿ ಬಂದಿರುವಂಥ ಒಂದು ಆಡಿಯೋ ನಮಗೇನೆಂದರೆ, ಲೈಕ್ ಈ ಥರ ಪರ್ಟಿಕ್ಯುಲರ್ ಆಗಿ ಕಾಸ್ಟಿಂಗ್ ಅಂತ ಏನು ಮಾಡ್ತಾ ಇಲ್ಲ, ಅದರದ್ದು ಒಂದು ಕ್ಯಾರೆಕ್ಟರ್ನ ನೋಡಿಕೊಂಡೇ ಕಥೆನ ಬರೆದಿರುವಂಥದ್ದು. ಅಂದರೆ ಅವರು ಇದಕ್ಕೆ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ. ಸೊ ಕಾಸ್ಟಿಂಗ್ ಮತ್ತೆ ಮಾಡುವಂಥ ಅಗತ್ಯ ಇಲ್ಲ, ಅವ್ರ ತಲೆಯಲ್ಲಿದೆ ಯಾರ್ಯಾರನ್ನ ಹಾಕಬೇಕು, ಯಾರ್ಯಾರು ಕಾಂತಾರ 2 ಚಾಪ್ಟರ್ 1ನಲ್ಲಿದ್ದಾರೆ ಅಂತ ಅವ್ರ ತಲೆಯಲ್ಲಿ, ರಿಷಬ್ ಶೆಟ್ಟಿ ಅವರ ತಲೆಯಲ್ಲಿ ಆಲ್ರೆಡಿ ಇದೆ. ಸೊ ಫೈನಲ್ ಡ್ರಾಫ್ಟ್ ಎಲ್ಲ ಡನ್ ಆಗಿದೆ. ಯಾವಾಗ ಡಿಸೆಂಬರಲ್ಲಿ ಆಗಿದೆ. ಜನವರಿಲಿ ನಿಮಗೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದು, ಅದು ಜನವರಿ ಲಾಸ್ಟಿಗೆ ಸ್ಟಾರ್ಟ್ ಆಗುತ್ತೆ ಅಂತ. ಇನ್ನೂ ಆಗಲಿಲ್ಲ. ಫೆಬ್ರವರಿ ಫಸ್ಟಿಗೂ ಅಲ್ಲ, ಫೆಬ್ರವರಿ ಲಾಸ್ಟಿಗೆ ಆಗೋವಂಥ ಸಾಧ್ಯತೆಗಳಿದೆ. ಬಟ್ ಫೆಬ್ರವರಿ ಫಸ್ಟ್ ವೀಕಲ್ಲೇ ಶೂಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಏನಂದರೆ ಜನವರಿ ಲಾಸ್ಟಿಗೇ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಬಸ್ ನ್ಯೂಸ್ ಪ್ರಕಾರ, ನಮಗೆ ಟ್ವಿಟರ್ ನ್ಯೂಸ್ ಆಗಲಿ ಬಸ್ ನ್ಯೂಸ್ ಆಗಲಿ ರಿಪೋರ್ಟ್ಸ್ ಪ್ರಕಾರ ಸಿಕ್ಕಿರೋದೇನು ಅಂದರೆ, ಜನವರಿ ಲಾಸ್ಟ್ ವೀಕಲ್ಲೇ ಆಫ್ಟರ್ 25th ಸ್ಟಾರ್ಟ್ ಮಾಡ್ತಾರೆ ಶೂಟಿಂಗ್ ಅಂತ ನಮಗೆ ಗೊತ್ತಿರೋವಂಥದ್ದು. ಆದರೆ ಎಲ್ಲೂ ಕೂಡ ಮತ್ತೆ ನ್ಯೂಸ್ ಸಿಕ್ಕಿಲ್ಲ. ಹಾಗಾಗಿ ನಾನು ಹೇಳ್ತಿರೋದೇನು ಅಂದರೆ, ಮತ್ತೆ ಫೆಬ್ರವರಿಗೆಲ್ಲಾದರೂ ದೂಕುದ್ರಾ ಅಂತ ಅನ್ನಿಸ್ತಾ ಇದೆ. ಆದರೆ ಏನು ಗೊತ್ತಾ, ಒಂದು ಸತಿ ಒಂದು ಶೂಟಿಂಗ್ ಲಾಕ್ ಅಂತ ಆದಮೇಲೆ ಅದು ಚೇಂಜಸ್ ಮಾಡಲ್ಲ. ನನಗೆ ಶಾಕ್ ಆಗಿದ್ದು, ಓಕೆ ಚೇಂಜಸ್ ಆಯಿತಾ ಅಂತ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಅದು ಹೊಂಬಾಳೆ ಪ್ರೊಡಕ್ಷನ್ ಅವರು ಒಂದು ಸತಿ ಶೂಟಿಂಗ್ ಬ್ಲಾಕ್ ಆದಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಲ್ಲ, ಯಾಕೆಂದರೆ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿರೋಂಥ ವಿಷಯ. ಹಾಗೆಯೇ ಯಶ್ ಅವ್ರನ್ನ ಮೀಟ್ ಮಾಡಿದ್ದಾರೆ ಚಿಕ್ಕಣ್ಣವರು. ಅವರ ಮನೆಗೆ ವಿಸಿಟ್ ಮಾಡಿ ಈ ಥರ ಬ್ಯಾಚುಲರ್ಸ್ ಪಾರ್ಟಿ ಉಪಾಧ್ಯಕ್ಷನ ಒಂದು ಮೂವಿ ಬಗ್ಗೆನೂ ಕೂಡ ಮಾತಾಡ್ಕೊಂಡಿದ್ದಾರೆ. ಇದೆಲ್ಲ ಕಾಮನ್, ಅವ್ರ ಮಧ್ಯೆ ಎಲ್ಲ ನಡೀತಾ ಇರುತ್ತೆ. ಆದರೆ ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ, ಕಿಚ್ಚ ಸುದೀಪ್ ಅವ್ರನ್ನ ಮೀಟ್ ಮಾಡಿದ್ರು, ಡಿ-ಬಾಸ್ ಅವ್ರನ್ನ ಮೀಟ್ ಮಾಡಿದ್ರು, ಯಶ್ ಅವ್ರ ಜೊತೆ ಯಾವಾಗ, ರಾಕಿ ಜೊತೆ ಯಾವಾಗ ಒಂದು ಮೀಟಪ್ ಇರುತ್ತೆ ಅಂತ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ ಆಯ್ತಾ. ಅಷ್ಟೊತ್ತಿಗೆ ಬಂತು ಈ ವಿಡಿಯೋ, ಫೋಟೋಸ್ ಎಲ್ಲ ವೈರಲ್ ಆಗ್ತಾ ಇದೆ ಅಂತ ಒಂದು ಸಿನಿಮಾ ನ್ಯೂಸಲ್ಲಿ ಬರ್ತಾ ಹೋಯಿತು. ನೀವೀಗ ಹೇಳ್ತಿರಲ್ಲ ಅವ್ರ ಬಾಸ್ ಇವ್ರ ಬಾಸ್ ಅಂತ. ನನಗೆ ಅನ್ನಿಸ್ತಿರೋದೇನು ಅಂದರೆ, ಇಂಡಸ್ಟ್ರೀಲಿ ಹೇಗೆ ಎಲ್ಲರನ್ನೂ ಕರಿಬೇಕು ಅಂತ ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದರೆ, ಸುದೀಪ್ ಅವ್ರನ್ನ ಕಿಚ್ಚ ಸುದೀಪ್ ಅಂತಲೇ ಕರಿಬೇಕು. ಕಿಚ್ಚ ಸುದೀಪ್ ಅವರು ಅಂತ ರೆಸ್ಪೆಕ್ಟ್ಫುಲ್ಲಿ ಆ ಥರ ಕರಿಬೇಕು. ಯಾಕೆಂದರೆ ಅದು ಅವರ ಯೂನಿಕ್. ಹುಚ್ಚ ಅಲ್ಲ, ಕಿಚ್ಚ ಸುದೀಪ್. ಇಟ್ಸ್ ಅ ಬ್ರ್ಯಾಂಡ್, ಅದೊಂದು ಬ್ರ್ಯಾಂಡ್ ಆಗಿರುವಂಥದ್ದು. ಹಾಗೆಯೇ ಡಿ-ಬಾಸ್ ಅನ್ನೋದು ಡಿ-ಬಾಸ್ ಅದೊಂದು ಬ್ರ್ಯಾಂಡ್ ಆಗಿರುವಂಥದ್ದು. ಹಾಗೆಯೇ ಯಶ್ ಬಾಸ್ ಅಲ್ಲ, ರಾಕಿ, ಇಟ್ಸ್ ಅ ಬ್ರ್ಯಾಂಡ್, ಅದೊಂದು ಬ್ರ್ಯಾಂಡ್ ಆಗಿರುವಂಥದ್ದು. ನಾನು ಇವ್ರು 3 ಜನನ್ನು ಮೆನ್ಷನ್ ಮಾಡಿ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲ್ಯಾಂಗ್ವೇಜಲ್ಲಾಗಲಿ ಬೇರೆ ದೇಶಕ್ಕಾಗಲಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗಬೇಕು ಅಂತ ಕಷ್ಟಪಡ್ತಿರೋರು ತುಂಬ. ಅಂದರೆ ಏನು ಗೊತ್ತಾ, ಎಲ್ಲರೂ ಕಷ್ಟಪಡ್ತಾರೆ, ಪ್ರತಿಯೊಂದು ಆ್ಯಕ್ಟರ್ ಕೂಡ ಕಷ್ಟಪಡ್ತಾರೆ. ಬಟ್ ರೀಚ್ ಆಗೋದಕ್ಕೆ ಕೈ ಉದ್ದ ಇರಬೇಕು. ಆ ಕೈ ಇವ್ರುಗಳದ್ದು ಉದ್ದ ಇದೆ, ಅದೇ ರೀತಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಇದು ನನ್ನ ಅನಿಸಿಕೆ ಆಗಿರುವಂಥದ್ದು. ನಿಮಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಸೊ ಪೃಥ್ವಿ ಎಂಬರ್ ಅವರ 2 ಮೂವಿ ಕೂಡ ಒಟ್ಟಿಗೆ ರಿಲೀಸ್ ಆಗ್ತಿದೆ ಫೆಬ್ರವರಿ 23rd. ಇದನ್ನೇ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಯಾವುದಾದ್ರೂ ಒಂದು ಮೂವಿ ದೂಕ್ತಾರೆ. ಸೊ ಇದು
ಒಂದು ಹೀರೋ ಆಗಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನನಗೆ ಒಂದು ಇಂಟ್ರೆಸ್ಟಿಂಗ್ ಥಾಟ್ ಬಂದಿರುವಂಥದ್ದು. ಸೊ ಇದು ಯಾವುದೇ ಒಂದು ಮೂವಿ ಬಗ್ಗೆ ಆಗಿರುವಂಥದ್ದಲ್ಲ. ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.